ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸೊಲ್ಯೂಷನ್ನ ನಿಮ್ಮ ಕೈಯಲ್ಲೇ ಇಟ್ಕೊಂಡು ಬರೀ ಪ್ರಾಬ್ಲಮ್ ಬಗ್ಗೆ ಮಾತಾಡ್ತಿದ್ದೀರಲ್ಲ. ನೀವೆಲ್ಲ ಆಡ್ತಿದ್ದಿದ್ದ ಮಾತು ನನ್ನ ಕಿವಿಗೆ ಬಿತ್ತು. ಸಾರಿ ಅಬೌಟ್ ದಟ್. ಇಂಟೆನ್ಷನಲ್ ಆಗಿ ಕೇಳಿಸ್ಕೊಳ್ಳಿಲ್ಲ. ಇಟ್ಸ್ ಓಕೆ ಚಿಕ್ಕಿ, ಅದೇನ್ ಸೊಲ್ಯೂಷನ್ ಅಂತ ಹೇಳಿ. ನೀವು ಯಾವ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದ್ರೋ, ಯಾರು ನಿಮ್ಗೆ ಇದಕ್ಕೆಲ್ಲ ಹೆಲ್ಪ್ ಮಾಡಿದ್ರೋ ಅವ್ರ ಹತ್ರನೇ ಮಾತಾಡಿ. ನೀವು ಯಾಕೆ ಅದನ್ನ ಮಾಡ್ತಿಲ್ಲ? ಹಾಗೇನಾದ್ರೂ ಮಾಡಿದ್ರೆ ಮಗು ಹುಟ್ಟೋ ಮುಂಚೆನೆ ಸತ್ತು ಹೋಗಿದೆ ಅಂತ ನಾನು ಹೇಳಿದ ಸುಳ್ಳು ಆಚೆ ಬರುತ್ತೆ. ಆ ವಿಷಯ ಮಾತ್ರ ಯಾವುದೇ ಕಾರಣಕ್ಕೂ ಶ್ಯಾಮ್ಗೆ ಗೊತ್ತಾಗಬಾರ್ದು. ಅದಕ್ಕೆ ಶ್ಯಾಮ್ ಅನಂತಲಕ್ಷ್ಮಿ ಅವ್ರನ್ನ ಮೀಟ್ ಆಗಲೇಬಾರ್ದು. ಆಕ್ಚುಲಿ ಚಿಕ್ಕಿ ಹೇಳೋದು ಕರೆಕ್ಟ್ ಆಗೇ ಇದೆ. ನಾವ್ ಯಾಕೆ ಡಾಕ್ಟರ್ನ ಒಂದ್ಸಲ ಮೀಟ್ ಮಾಡಬಾರ್ದು? ಯಾಕೆ, ಏನಾಯ್ತು? ಎನಿ ಪ್ರಾಬ್ಲಮ್? ಏನಾದರೂ ಹೆಲ್ಪ್ ಬೇಕಿದ್ರೆ ಐ ಕ್ಯಾನ್ ಹೆಲ್ಪ್ ಯು. ಆ ಡಾಕ್ಟರ್ ಹೆಸರು ಏನಂದ್ರಿ? ಅದು ಡಾಕ್ಟರ್ ಅಂಕಲ್. ಶಾಲಿನಿ ಆಂಟಿ, ನನಗೊಂದು ಹೆಲ್ಪ್ ಮಾಡ್ತೀರಾ? ವೈ ನಾಟ್? ಏನು ಹೆಲ್ಪು? ನಮ್ಮ ಸ್ಕೂಲಲ್ಲಿ ಒಂದು ಸ್ಕಿಟ್ ಮಾಡಕ್ ಹೇಳಿದ್ದಾರೆ. ಸೀಬಿಡ, ನಿಂಗೆ ಏನೇ ಹೆಲ್ಪ್ ಬೇಕಿರೋ ನಾನು ಮಾಡ್ತೀನಿ ತಾನೆ. ಸುಮ್ಮನೆ ನಿನ್ ಸ್ಕೂಲ್ ತಲೆ ಬಿಸಿಲ್ಲ ಅವ್ರಿಗೆ ಕೊಡ್ತೀಯಾ? ಕೊಡಿಲ್ಲ, ಅಲ್ಲೇ ಹೆಲ್ಪ್. ನಾನು ನಿನ್ನ ಹತ್ರನೇ ಹೆಲ್ಪ್ ಕೇಳೋಣ ಅನ್ಕೊಂಡೆ, ಆದ್ರೆ ಇದಕ್ಕೆ ಅಪ್ಪ ಅಮ್ಮ ಇಬ್ರು ಬೇಕಲ್ವಾ? ನೀನೇ ಅಪ್ಪ ಅಮ್ಮ ಆಗೋಕ್ಕಾಗತ್ತಾ? ಸೀತಮ್ಮ ಅಂತೂ ಕಿಚನ್ ಅಲ್ಲಿ ಫುಲ್ ಬಿಸಿ. ಅದಕ್ಕೆ ಈಗ ಶಾಲಿನಿ ಆಂಟಿನೇ ನಮ್ಮಮ್ಮ, ಡಾಕ್ಟರ್ ಅಂಕಲೇ ನಮ್ಮಪ್ಪ. ಓಕೆನಾ? ವೈ ನಾಟ್? ನಿನ್ನಂತ ಮಗಳು ಸಿಗ್ತಾಳೆ ಅಂತಂದ್ರೆ ಯಾರು ಬೇಡ ಅಂತಾರೆ? ಹೇಳ್ಬಿಟ್ಟ, ಏನ್ ಮಾಡ್ಲಿ? ಡಾಕ್ಟರ್ ಅಂಕಲ್, ನೀವು ಇಲ್ಲಿ ನಿಂತ್ಕೊಳ್ಳಿ. ಶಾಲಿನಿ ಆಂಟಿ, ನೀವು ಇಲ್ಲಿ ನಿಂತ್ಕೊಳ್ಳಿ. ಎಸ್ ಮ್ಯಾಮ್. ಸಿಹಿ ರೆಡಿನಾ? ಸ್ಟಾರ್ಟ್ ಮಾಡೋಣ. ನಾನು ಕ್ಲಾಪ್ ಹೊಡಿತೀನಿ. ಅಯ್ಯೋ, ಸ್ಕಿಟ್ ಎಲ್ಲ ಆದ್ಮೇಲೆ ಕ್ಲಾಪ್ ಮಾಡೋದು. ಆ ಕ್ಲಾಪ್ ಅಲ್ಲ, ಸಿನಿಮಾ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಕ್ಲಾಪ್ ಮಾಡ್ತಾರಲ್ಲ, ಆ ಕ್ಲಾಪ್. ಅದಿಪುಟ, ಸ್ಕಿಟ್ ಮಾಡೋದಕ್ಕೆ ಕ್ಲಾಪ್ ಬೋರ್ಡ್ ಯಾಕೋ ಬೇಕು ಬ್ರೋ? ಓಕೆ, ಕ್ಲಾಪ್ ಬೋರ್ಡ್ ಇರಲಿ, ನಾನು ಸ್ಟಾರ್ಟ್ ಮಾಡ್ತೀನಿ. ರೆಡಿನಾ? ರೆಡಿ, ಆಕ್ಷನ್. ಡಾಕ್ಟರ್ ಅಂಕಲ್, ಶಾಲಿನಿ ಆಂಟಿ, ಅಯ್ಯೋ ಅಪ್ಪ ಅಮ್ಮ, ಸಾರಿ, ಒನ್ ಮೋರ್ ಪ್ಲೀಸ್. ರೆಡಿನಾ? ರೆಡಿ, ಆಕ್ಷನ್. ಅಪ್ಪ ಅಪ್ಪ, ನೀವು ನನ್ಗೆ ಯಾವತ್ತೂ ಸಿಗಲ್ಲ ಅಂದ್ಕೊಂಡಿದ್ದೆ. ಅದೇ ನೀವು ಇಲ್ಲೇ ಇದ್ದೀರಾ. ನಾನು ನಿಮ್ಮನ್ನು ಬಿಟ್ಟು ಎಲ್ಲಿಗೂ ಹೋಗಲ್ಲ. ಥ್ಯಾಂಕ್ ಯು ಗಾಡ್, ನನಗೆ ನನ್ನ ಅಪ್ಪ ಅಮ್ಮನ ಕೊಟ್ಟಿದ್ದಕ್ಕೆ. ನಾನು ಇನ್ಮೇಲೆ ಇವ್ರ ಬಿಟ್ಟು ಎಲ್ಲಿಗೂ ಹೋಗಲ್ಲ. ಐ ಲವ್ ಯು ಅಪ್ಪ, ಐ ಲವ್ ಯು ಅಪ್ಪ.
ಪುಟ್ಟ ನಾನು ಹಿಂಗೆ ಹೇಳಿದ್ದೆ ಅಲ್ವಾ, ನಮ್ಮನ್ನ ಬಿಟ್ಟು ಎಲ್ಲೂ ಹೋಗ್ಬಾರ್ದು, ನಮ್ ಕೈ ಹಿಡ್ಕೊಂಡೇ ಇರ್ಬೇಕು ಅಂತ. ಮಕ್ಳು ಅಪ್ಪ ಅಮ್ಮ ಹೇಳೋ ಮಾತನ್ನ ಕೇಳ್ಬೇಕು, ಅಪ್ಪ ಅಮ್ಮನ ಜೊತೆಲೇ ಇರ್ಬೇಕು. ಇಷ್ಟು ಜನರ ಮಧ್ಯೆ ನೀನ್ ಕಳ್ದು ಹೋಗಿದ್ದಿದ್ರೆ ನಾನು ನಿನ್ನ ಎಲ್ಲಿ ಅಂತ ಹುಡ್ಕೋದು? ಆಂಟಿ, ನೀವು ಸಿಹಿ ಅಮ್ಮ ತಗನೆ ಫೀಲ್ ಮಾಡ್ಕೊಂಡು ಹೇಳ್ಬೇಕಾಗಿತ್ತು. ಆದರೆ ಮಗಳೇ, ನೀನೆಲ್ಲೇ ಹೋಗುತ್ತಿದ್ರು ಆ ದೇವರು ನಿಮ್ಮ ಅಪ್ಪ ಅಮ್ಮನ ತಾನೇ ಸೇರಿಸ್ತಿದ್ದ. ಈಗಲೂ ಅದೇ ಕೆಲಸ ಮಾಡಿದ್ದಾನೆ. ಹೌದಲ್ವಾ? ಆ ದೇವ್ರು ಇನ್ಮೇಲೆ ಯಾವತ್ತೂ ನಿಮ್ಮಿಂದ ನನ್ನ ದೂರ ಮಾಡಲ್ಲ ಅಲ್ವಾ? ಇಲ್ಲ ಕಂದ. ಯಾರೋ ಬ್ರೇವ್ ಗರ್ಲ್, ಈ ಹೊಸ ಜಾಗದಲ್ಲಿ ಇಷ್ಟು ಜನರ ಮಧ್ಯೆ ನಿಮ್ಮ ಅಪ್ಪ ಅಮ್ಮನೇ ಹುಡ್ಕೊಂಡ್ ಬಂದಿದ್ಯಲ್ಲ. ಐ ಆಮ್ ಸೋ ಪ್ರೌಡ್ ಆಫ್ ಯು. ಇನ್ನು ಯಾವತ್ತೂ ನಮ್ಮನ್ನು ಬಿಟ್ಟು ಹೋಗ್ಬೇಡ, ಕೈ ಹಿಡ್ಕೊಂಡೇ ನಡ್ಕೊಂಡು ಹೋಗ್ಬೇಕು, ಓಕೆ? ಎಸ್ಪೆಷಲಿ ಈ ಥರ ಟೂರ್ಗೆ ಬಂದಾಗ. ಓಕೆ ಡಿಯರ್ ಡಾಕ್ಟರ್ ಅಂಕಲ್. ಡಿಯರ್ ಡಾಕ್ಟರ್ ಅಂಕಲ್ ಅಲ್ಲ ಕಣೆ ಅವರು, ನಿಂಗ ಅಪ್ಪ. ಅಯ್ಯೋ ಸಾರಿ. ಓಕೆ ಅಪ್ಪ. ಅಪ್ಪ, ಹೇಗಿತ್ತು ನನ್ನ ಪರ್ಫಾರ್ಮೆನ್ಸ್? ಸೂಪರ್ ಆಗಿತ್ತು ಕಂದ. ಹೇಗಿತ್ತು ನನ್ನ ಪರ್ಫಾರ್ಮೆನ್ಸ್? ನಮ್ಮ ಸ್ಕೂಲಲ್ಲಿ ಒಂದು ಸ್ಕಿಟ್ ಮಾಡಿಸ್ತಾ ಇದ್ದಾರೆ. ಅದರಲ್ಲಿ ಅಪ್ಪ ಮತ್ತೆ ಮಗು ಪಿಕ್ನಿಕ್ ಹೋಗಿರ್ತಾರೆ. ಅಪ್ಪ ಅಮ್ಮಯಿಂದ ದೂರ ಆಗಿರುತ್ತೆ. ಆ ಸೀನ್ ನ ಇಟ್ಕೊಂಡು ನಾನು ಅಪ್ಪ ಅಮ್ಮ ಸಾರಿ ಡಿಯರ್ ಡಾಕ್ಟರ್ ಅಂಕಲ್ ಮತ್ತೆ ಶಾಲಿನಿ ಆಂಟಿ ಜೊತೆ ಮಾಡಿದೆ. ಹೇಗಿತ್ತು? ಚೆನ್ನಾಗಿತ್ತಾ? ಹೇಗಿತ್ತು ಬಡ್ಡಿವಾಗರ ಆಂಟಿ? ಮಾಡಿದ ಸ್ಕಿಟ್ ನೋಡ್ಲಿಲ್ಲ, ಆದ್ರೂ ನಾನು ನಿನ್ಗೆ ಕ್ಲಾಪ್ ಮಾಡ್ತೀನಿ. ಯಾಕೆ ಅಂದ್ರೆ ನಮ್ ಸಿಹಿ ಪುಟ್ಟ ಏನ್ ಮಾಡಿದ್ರು ಚೆನ್ನಾಗಿರತ್ತೆ. ಸರಿ, ಇವಾಗ ನಮ್ ಸೀತಾ ನಮ್ಮೆಲ್ರಿಗೋಸ್ಕರ ಸ್ಪೆಷಲ್ ಅಡಿಗೆ ಮಾಡಿದ್ದಾಳೆ. ಎಲ್ರು ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡೋ ಪ್ಲಾನ್. ವಾವ್, ನೈಸ್. ಬನ್ನಿ ಎಲ್ರು ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಣ. ಶಾಲಿನಿ ಪ್ಲೀಸ್ ಸಿಟ್. ನಂಗೆ ಬೇಡ, ಐ ಆಮ್ ಆನ್ ಡಯಟ್. ಯು ಪೀಪಲ್ ಕ್ಯಾರಿ ಆನ್. ಅಯ್ಯೋ ಶಾಲಿನಿ, ನಿನ್ ಡಯಟ್ ನೋಡಕ್ಕಾಗ್ದೇನೆ ಸೀತಾ ಇದೆಲ್ಲ ಅಡಿಗೆ ಮಾಡಿರೋದು. ತಿನ್ ನೋಡು, ಸೊಪ್ಪಿನ ಕಿಚಡಿ, ಬೆಂಡಿ ಫ್ರೈ, ಆಮೇಲೆ ಅವಲಕ್ಕಿ ಪಾಯಸ. ಅವಲಕ್ಕಿ ಪಾಯಸಕ್ಕೆ ಸಕ್ಕರೆ ಆಗ್ಲಿ ಬೆಲ್ಲ ಆಗ್ಲಿ ಹಾಕಿಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.